ಮಂಗಳೂರಿನಿಂದ ಮುಡಿಪು ಮೂಲಕ ಬಿಸಿ ರೋಡ್ ಕಡೆ ಸಂಚರಿಸುವ KA19 C6864 ಸಂಖ್ಯೆಯ ಶಾರದಾ ಬಸ್ಸಿನ ದುಸ್ಥಿತಿ ಪ್ರಯಾಣಿಕರಲ್ಲಿ ಭೀತಿಯನ್ನು ಹುಟ್ಟಿಸಿದೆ. ಬಸ್ಸಿನ ಒಳಭಾಗದಲ್ಲಿ ನಡೆದಾಡಲು ಸಹ ಭಯಪಡುವಂತಾಗಿದೆ. ನೆಲದ ಡೈಮಂಡ್ ಪ್ಲೇಟ್ ತುಂಡಾಗಿ ಹೋಗಿರುವುದರಿಂದ ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದು ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ಬಸ್ಸಿನ ಸೀಟುಗಳು ಸಹ ಸರಿಯಾದ ಸ್ಥಿತಿಯಲ್ಲಿ ಇಲ್ಲದೆ ಅಸೌಕರ್ಯ ಉಂಟು ಮಾಡುತ್ತಿವೆ. ಇನ್ನು ಗಂಭೀರವಾಗಿ ಬಸ್ಸಿನ ಮುಂಭಾಗದ ಗಾಜು ಯಾವಾಗ ಬೇಕಾದರೂ ಕುಸಿದು ಪ್ರಯಾಣಿಕರ ಮೇಲೆ ಬೀಳುವ ಅಪಾಯದ ಹಂತಕ್ಕೆ ತಲುಪಿದೆ ಎನ್ನಲಾಗಿದೆ. ಈ ರೀತಿಯ ದುಸ್ಥಿತಿಯಲ್ಲಿರುವ ಬಸ್ಸಿಗೆ ಪ್ರಮಾಣ ಪತ್ರ ನೀಡಿದ RTO ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಬಸ್ಸುಗಳಿಗೆ ಹೇಗೆ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಬಸ್ಸಿನ ಪ್ರಸ್ತುತ ಸ್ಥಿತಿ ಕಂಡು ಕಳೆದ ವರ್ಷ ತಮಿಳುನಾಡಿನಲ್ಲಿ ಬಸ್ಸಿನ ಹಲಗೆ ತುಂಡಾಗಿ ಮಹಿಳೆಯೊಬ್ಬರು ರಸ್ತೆಗೆ ಬಿದ್ದ ದುರ್ಘಟನೆ ನೆನಪಾಗುತ್ತಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಬಸ್ಸಿನ ಮಾಲೀಕರು ಪ್ರಯಾಣಿಕರ ಜೀವನದೊಂದಿಗೆ ಆಟವಾಡಬಾರದು ಎಂದು ಸಾರ್ವಜನಿಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಬಸ್ಸಿನ ಅವ್ಯವಸ್ಥೆಯ ವಿಡಿಯೋ ವೈರಲ್ ಆಗಿದೆ.